ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಚನ್ನಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳ ಸರ್ವಜ್ಞ. ಸೊ ಎಲ್ಲರಿಗೂ ನಮಸ್ಕಾರ ರೀ. ಈ ಒಂದು ವಚನದಿಂದ ನಿಮ್ಮೆಲ್ಲರಿಗೂ ಕೂಡ ಕಿತ್ತೂರು ಕನ್ನಡತಿ ಚಾನಲ್ಗೆ ಸ್ವಾಗತವನ್ನು ಬಯಸಾಕತ್ತೀನಿ. ಇವತ್ತು ರವಿವಾರ ಐತಿ. ರವಿವಾರದ ದಿನ ನನ್ನ ಒಂದು ದಿನಚರಿ ಯಾವ ರೀತಿ ಹೋಗ್ತದ ಅನ್ನುವಂತಹದ್ದನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಂತೇಳಿ ನಾನು ಇಷ್ಟಪಟ್ಟು ಈ ಒಂದು ವಿಡಿಯೋ ಮಾಡೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಬಹಳ ಇಷ್ಟ ಆಕ್ಕೈತಿ ಅಂತ ಭಾವಿಸ್ತಾ, ರವಿವಾರದ ದಿನ ಮಕ್ಕಳಿಗೆ ನಮ್ಮ ಮನೆಯೊಳಗಿಂದ ಒಂದು ಪರಂಪರೆ, ನೀವು ನಿಮ್ಮ ಮನೆಯಾಗ ಮಕ್ಕಳಿದ್ರೆ ಇದನ್ನು ರವಿವಾರಕ್ಕೊಮ್ಮೆ ಮಾಡಿರಿ. ಯಾಕಂತಂದ್ರೆ ಇವತ್ತಿನ ಮಕ್ಕಳು ಮುಂದಿನ ಒಂದು ಭವಿಷ್ಯ ಅಂತ ಹೇಳ್ಬೋದು. ಅದಕ್ಕಾಗಿ ಆ ಮಕ್ಕಳನ್ನು ನಾವು ದಷ್ಟಪುಷ್ಟರಾಗಿ ಬೆಳೆಸೋಣ ಅಂತ ಹೇಳ್ತಾ, ನಾನು ರವಿವಾರ ಇದ್ದದಕ್ಕಾಗಿ ಪ್ರತಿ ರವಿವಾರನೂ ಕೂಡ ನಾನು ಏನು ಮಾಡ್ತೀನಿ ಅಂದ್ರೆ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸ್ತೀನಿ. ಕೇವಲ ಚಿಕ್ಕವರಿದ್ದಾಗ ಅಷ್ಟೇ ಮಾಡಿಸ್ತೀವಿ. ಆಮೇಲೆ ಮಕ್ಕಳ ಬೆಳವಣಿಗೆ ಹಂತದೊಳಗೆ ನಾವು ಏನು ಮಾಡ್ತೀವಿ, ಬಿಟ್ಟು ಬಿಡ್ತೀವಿ. ಬಟ್ ಆದ್ರೆ ನಾವು ಈ ಒಂದು ಬೆಳವಣಿಗೆ ಹಂತದೊಳಗೆ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಆರೈಕೆ ಮಾಡ್ತೀವಲ್ಲ, ಆ ರೀತಿಯೊಳಗೆ ಮಕ್ಕಳು ಆರೋಗ್ಯವಾಗಿ ಬೆಳೆಯೋಕೆ ಸಹಾಯ ಆಕ್ಕೈತಿ ಅಂತ ಹೇಳ್ತಾ, ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಕಿತ್ತೂರು ಕನ್ನಡತಿ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಈ ಚಾನಲ್ನಲ್ಲಿ ನಿಮಗೆ ನಾನು ಮಾಡುವಂತಹ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಕತ್ತಿದ್ರೆ ದಯಮಾಡಿ ಒಂದು ಲೈಕನ್ನು ಕೊಡ್ರಿ. ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ರಿ. ಮತ್ತು ನಿಮ್ಮದ ಒಂದು ಸಬ್ಸ್ಕ್ರಿಪ್ಷನ್ ಅನ್ನುವಂತಹದ್ದು ಭಾಳ ಅವಶ್ಯಕವಾಗಿರ್ತೈತಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ, ರವಿವಾರದ ದಿನ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡ್ಸಾಕತ್ತೀನಿ. ಸ್ನಾನಕ್ಕಿಂತ ಮುಂಚೆ ಎಲ್ಲ ಮಕ್ಕಳಿಗೂ ಕೂಡ ತಲೆಗೆ, ಮೈಗೆ, ಕೈಗೆ ಕೇವಲ ಹಬ್ಬದೊಳಗೆ ಮಾಡೋದಷ್ಟೇ ಅಲ್ಲ, ಪ್ರತಿ ರವಿವಾರನೂ ಕೂಡ ಮನ್ಯಾಗ ಮಕ್ಕಳಿದ್ರೆ ಅವರಿಗೆ ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ 2 ಸಲ ಆದರೂ ಕೂಡ ಎಣ್ಣೆ ಸ್ನಾನ ಮಾಡಿಸ್ರಿ. ಮಕ್ಕಳ ಶರೀರ ಬಹಳ ತಂಪಿರ್ತೈತಿ ಅಂತ ಹೇಳ್ತಾ, ನಾನು ಪ್ರತಿ ರವಿವಾರ ಮಾಡುವಂತಹ ಒಂದು ಕೆಲಸ ಮೇನ್ ಅಂತಂದ್ರೆ ಮಕ್ಕಳಿಗೆ ಎಣ್ಣೆ ಸ್ನಾನ. ಎಲ್ಲ ಮಕ್ಕಳಿಗೂ ಕೂಡ ತಲೆಗೆ ಎಣ್ಣೆ ಸ್ನಾನ ಹಚ್ಚಿ ಸ್ನಾನ ಮಾಡ್ಸಾಕತ್ತೀನಿ. ಈ ಮಗಳು ನೋಡ್ರಿ, ನನ್ನ ಚಿಕ್ಕ ಮಗಳು, ಇವಳಿಗೆ ಸ್ವಲ್ಪ ಎಣ್ಣೆ ಅಂದ್ರೆ ಅಲರ್ಜಿ. ಆದ್ರೆ ಕೂಡ ನಾ ಏನು ಮಾಡೋಂಗಿಲ್ಲ, ಆಕಿ ಹೇಳ್ದಂಗೆ ನಾ ಕೇಳಂಗಿಲ್ಲ. ಸ್ವಲ್ಪ ಆಕಿಗೆ ಒತ್ತಾಯವಾಗಿ ನಾ ಎಣ್ಣೆ ಹಾಸ್ತೀನಿ. ಇದೆಲ್ಲ ಮಾಡ್ಕೊತ ನಮ್ಮ ಮನೆಯವರ ರವಿವಾರ ಇತ್ತು, ಅವ್ರದ್ದೇನೋ ಕೆಲಸ ಇದ್ದಿದ್ದಕ್ಕಾಗಿ ಬಂದಿದ್ದರು. ಬರಬೇಕಾದ್ರೆ ಊರಿಂದ ನಮಗೆ ಅತ್ತಿಯವರು ಮನೆಯೊಳಗಿಂದ ಮಕ್ಕಳಿಗೆ ಹಣ್ಣು, ಆಮೇಲೆ ಸ್ವಲ್ಪ ಕೆಲಸ ಏನಂತಂದ್ರೆ ಹೂವು ಪೂಜಾಕ್ಕೆ, ಹಾಗೆ ಖಜೂರ, ಶೇಂಗಾ ಕಾಳು ಮತ್ತು ದ್ರಾಕ್ಷಿ, ಹಾಲು ಏನು ಹಿಂಗೆ ಮನ್ಯಾಗ ಇರ್ತೈತಲ್ಲ ಅದನ್ನ ಕೊಟ್ಟು ಕಳಿಸಿರ್ತಾರೆ. ಅಜ್ಜಿ ಮೊಮ್ಮಕ್ಕಳ ಪ್ರೀತಿ ಅಂತಂದ್ರೆ ಅಜ್ಜಿಗಳಿಗೆ ಅಜ್ಜಗಳಿಗೆ ಮನ್ಯಾಗ ತಾವು ಒಟ್ಟು ತಿಂದ್ರೆ ತೃಪ್ತಿ ಆಗಂಗಿಲ್ಲ. ಮೊಮ್ಮಕ್ಕಳು ಬೇರೆ ಕಡೆ ಇರೋದ್ರಿಂದ ಮೊಮ್ಮಕ್ಕಳಿಗೂ ಅದನ್ನು ಕೊಟ್ಟು ಕಳಿಸಿ, ಅದು ಅವ್ರು ತಿಂದಾಗನ ಅವ್ರಿಗೂ ಕೂಡ ಏನಾಕೈತಿ, ಖುಷಿ ಆಕೈತಿ. ಇದಲ್ಲ ಅಜ್ಜಿ ಮೊಮ್ಮಕ್ಕಳ ಪ್ರೀತಿ ಅಂತಂದ್ರೆ. ಸೊ ಅದು ನನಗೂ ಕೂಡ ಬಹಳ ಇಷ್ಟ ಆಕೈತಿ. ನಮ್ಮ ಅತ್ತೆಯವರು ಯಾರ ಊರಿಂದ ಬರಾಕತ್ರ ಅವ್ರ ಕಡೆ ಏನಾರ ಸಾಮಾನು ಕೊಟ್ಟಿರ್ತಾರೋ, ಹಂಗೆ ನನಗೆ ಪೂಜಾಕ್ಕೆ ಹೂವನ್ನು ಕೊಟ್ಟಿದ್ದರು. ನಿನ್ನೆ ಅಲ್ಲ ಮೊನ್ನೆ ವ್ಲಾಗ್ದಾಗ ನಾನು ಗಾರ್ಡನ್ ಪರಿಚಯ ಮಾಡಿಸಿದ್ನಿ. ಬಟ್ ಆ ಗಾರ್ಡನ್ದಾಗ ಇನ್ನೂ ಹೂ ಬಿಡಾಕತ್ತಿಲ್ಲ. ಅದಕ್ಕಾಗಿ ನನಗೆ ಡೈಲಿ ಹೂ ಬೇಕಾಕತಿ ಪೂಜಾಕ್ಕೆ. ಯಾರ ಊರಿಂದ ಬರಾಕತ್ರ 2 ದಿನಕ್ಕಾಗುವಷ್ಟು ಹೂವು ಮಗ್ಗಿ ಕೊಟ್ಟು ಕಳಿಸಿರ್ತಾರೆ. ನಾನು ನಿಮಗೆ ಹೇಳ್ಬೇಕಂತಂದ್ರೆ ಇಲ್ಲೇ ವಾಯ್ಸ್ ಓವರನ್ನು ಕೊಡುವಂತಹ ಅವಶ್ಯಕತೆ ಭಾಳ ಬೀಳಾಕತ್ತೈತಿ. ಯಾಕಂತಂದ್ರೆ ಎಷ್ಟು ಪ್ರಯತ್ನ ಪಡಾಕತ್ತೇನಲ್ಲ ಲೈವ್ ಆಗೇ ಮಾತಾಡಬೇಕು ಅಂತೇಳಂದು, ಆ ಲೈವ್ ಆಗಿ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡಿರ್ತೀನಿ. ಅದೇ ಒಂದು ಸಮಯದೊಳಗೆ ಏನಾಕೈತಿ, ಟ್ರೈನ್ ಪಾಸ್ ಆಕೈತಿ. ಇಲ್ಲೇ ನನಗೆ ಟ್ರೈನ್ ಟ್ರ್ಯಾಕ್ ಭಾಳ ಹತ್ತಿರ ಇರೋದ್ರಿಂದ ಯಾವ ಸಮಯದೊಳಗೆ ರೇಲ್ ಬರ್ತೈತಲ್ಲ ಟ್ರೈನ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾ ಮಾಡಿರ್ತೀನಿ, ಲೈವ್ ಆಗೇ ಮಾತಾಡಿರ್ತೀನಿ. ಬಟ್ ನನ್ನ ಮಾತಿನಕ್ಕಿಂತ ಹೆಚ್ಚು ಅದು ಟ್ರೈನಿನ ಸೌಂಡ ಜಾಸ್ತಿ ಇರ್ತೈತಿ. ಅದಕ್ಕಾಗಿ ಮಾತಾಡಿದ್ದು ಕರೆಕ್ಟಾಗಿ ಕೇಳೋದಿಲ್ಲ. ಅದಕ್ಕಾಗಿ ನಾ ವಾಯ್ಸ್ ಓವರನ್ನು ಎಲ್ಲ ವಿಡಿಯೋ ಮಾಡ್ಕೊಂಡಾದ್ಮೇಲೆ ವಾಯ್ಸ್ ಓವರನ್ನು ಕೊಡ್ತೀನಿ. ಇನ್ನು ಏನಪ್ಪ ವಿಷಯ ಅಂತ ಹೇಳ್ಬೇಕಂತಂದ್ರೆ, ನಾನು
ಒಂದು ದಿನಚರಿಯನ್ನು ಈ ಯೂಟ್ಯೂಬ್ನ ಚಾನಲನ್ನು ಒಂದು ಶುರು ಮಾಡಿದಂತಹ ಉದ್ದೇಶ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೋಬೇಕು ಅಂತೇಳಂದ ಇಷ್ಟು 4 ಮಕ್ಕಳು ನೀವು ಅನ್ಬೋದು 4 ಮಕ್ಕಳೊಟ್ಟಿಗೆ ನೀವು ಬ್ಯುಸಿ ಇರಂಗಿಲ್ಲೇನ್ರಿ ಅಂತ ನೀವು ಕೇಳ್ಬೋದು. ಹೌದು, 4 ಮಕ್ಕಳದ್ದು ಕೆಲಸದೊಳಗೆ ನಾ ಬ್ಯುಸಿ ಇರ್ತೇನೆ. ಆದರೂ ಕೂಡ ನನಗೆ ಸ್ವಲ್ಪ ನನ್ನ ಪ್ಯಾಷನ್ ಅಂತ ಹೇಳ್ಬೋದು, ನನಗೆ ಬಹಳ ಆಸಕ್ತಿ ಇತ್ತು. ಯೂಟ್ಯೂಬ್ ನನ್ನ ಹಿಂದಿಂದ ಒಂದು ಚಾನಲ್ ಇತ್ತು, ಅದು ಕೂಡ ಒಂದು 400 ಸಬ್ಸ್ಕ್ರೈಬರ್ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಏನಾಯಿತು, ಅದು ಚಾನಲ್ ನಂದು ಜಿಮೇಲ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಹೋಯ್ತು. ಬಟ್ ಏನಾಗ್ತತಿ ಅಂತಂದ್ರೆ ನನ್ನ ಒಂದು ಪ್ಯಾಷನದಿಂದ ಈ ಮತ್ತೊಂದು ಹೊಸ ಚಾನಲನ್ನು ನಾ ಸೃಷ್ಟಿ ಮಾಡೇನಿ. ಅದಕ್ಕೆ ನಿಮ್ದು ಬಹಳ ಚಂದ ನನಗೆ ಸಪೋರ್ಟ್ ಬರಾಕತ್ತೈತಿ. ಹಿಂಗೆ ನನ್ನ ಕೊನೆ ತನಕನೂ ಕೂಡ ನಿಮ್ಮ ಒಂದು ಪ್ರೋತ್ಸಾಹದಿಂದ ನನ್ನ ಹರಸಿ ಹಾರೈಸಿ ಅಂತ ಕೇಳ್ತಾ, ಮಕ್ಕಳಿಗೆ ರವಿವಾರ ಎಣ್ಣೆ ಸ್ನಾನ ಆಯಿತು. ಸೊ ಎಲ್ಲ ಸ್ನಾನ ಅದು ಮುಗಿಸ್ಕೊಂಡ ಬೆಳಗಿನ ತಿಂಡಿ ನಾನು ನಮ್ಮ ಮನೆಯೊಳಗೆ ಒಂದು ಪದ್ಧತಿ ಅಂತಂದ್ರೆ ಉಪ್ಪಿಟ್ಟು ಅವಲಕ್ಕಿ ಕಡಿಮೆ ಇರೋದಪ್ಪ ಅಂದ್ರೆ ನಾವು ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿದ ಹೆಚ್ಚು. ನಮಗೆ ಜೋಳದ ರೊಟ್ಟಿ ತಿಂದ್ರೆ ನಮಗೆ ತಿಂದಂಗೆ ಅನಿಸ್ತೈತಿ. ಬೇರೆ ಏನು ತಿಂದರೂ ಕೂಡ ನಮ್ದು ಹೊಟ್ಟೆ ಮತ್ತೊಂದು ತಾಸಿಗೆ ಖಾಲಿ ಅನಿಸ್ತೈತಿ. ಇದು ಇದ್ದದ್ದನ್ನು ಹೇಳ್ತೀನಿ ನಾನು. ಹಂಗಂತೇಳಿ ನಾ ಮಕ್ಕಳಿಗೂ ಕೂಡ ನಮ್ಮ ಮನೆಯೊಳಗೆ ಪದ್ಧತಿ ಐತಿ, ಮುಂಜಾನೆ ಎದ್ದು ಕೂಡಲೇ ರೊಟ್ಟಿ ಬಡ್ದು ರೊಟ್ಟಿ ತಿನ್ಸಿರೋಣ ಹುಡುಗರು ಗಟ್ಟಿ ಹಾಕಾವ ಅಂತೇಳಿ. ಅದಕ್ಕಾಗಿ ನಾ ಅವತ್ತು ಅಮಾವಾಸ್ಯೆ ಇದ್ದದ್ದಕ್ಕಾಗಿ ರೊಟ್ಟಿ ಮಾಡಿರಲಿಲ್ಲ, ಚಪಾತಿ ಮಾಡೀನಿ. ಚಪಾತಿ ಕೂಡ ಮಾಡಿ ಮಕ್ಕಳದು ಕೂಡ ತಿಂಡಿ ಆಯಿತು. ಆ ಮಕ್ಳು ಕೂಡ ತಿಂಡಿ ಮಾಡ್ಕೊಂಡು ಮಧ್ಯಾಹ್ನ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು, ಮನ್ಯಾಗ ಗೃಹಿಣಿ ಅಂತಂದ್ರೆ ಗೊತ್ತಿದ್ದೇ ಇರ್ತತಿ ನಿಮಗೆ ಕೆಲಸ ಯಾವ ರೀತಿ ಇರ್ತತಿ ಅಂತೇಳಂದು. ಮಕ್ಕಳ ಬಟ್ಟೆ ಆಗ್ಬೋದು, ಪಾತ್ರೆಗಳು ತೊಳೆಯೋದಾಗ್ಬೋದು, ಸೊ ಏನೇನೋ ಕೆಲಸಗಳು ಇರ್ತಾವೆ. ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಝಳ ಅಂತಂದ್ರೆ ಭಯಂಕರ ಬಿಸಿಲಿನ ಧಗ ಇತ್ತು. ಅದಕ್ಕೆ ಮಕ್ಕಳ ಝಳ ಭಾಳಾಗೈತಿ ಅಂದದ್ದಕ್ಕಾಗಿ ಮನೆಯವರು ಶನಿವಾರ ದಿವಸ ಶಿವರಾತ್ರಿಗೆ ಶನಿವಾರ ಏನು ತಂದಿದ್ರಪ್ಪ ಅಂದ್ರೆ ಮೂಸಂಬಿ ಹಣ್ಣು ತಂದಿದ್ರು. ಸ್ವಲ್ಪವ ಹುಳಿ ಇದ್ದದಕ್ಕಾಗಿ ನಾನು ಆ ಮಕ್ಕಳಿಗೆ ಒಂದು ಏನು ಮಾಡತ್ತೀನಿ, ಪಾನೀಯವನ್ನು ಮಾಡಿಕೊಡಾಕತ್ತೀನಿ, ಮೂಸಂಬಿ ಜ್ಯೂಸ್ ಅಂತ ಹೇಳ್ಬೋದು. ಹಿಂಗೆ ಮಕ್ಕಳಿಗೆ ನಾವು ಡೈಲಿ ಅಂತೂ ಮಾಡೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಅವ್ರದ್ದು ಇರುವಂತಹ ಸಮಯ ಶಾಲೆಯೊಳಗೆ ಕಳೆದಿರ್ತಾರೋ. ಒಂದು ಸಿಕ್ಕಂತಹ ಒಂದು ಸಮಯದೊಳಗೆ ಮಕ್ಕಳಿಗೆ ಶರೀರಕ್ಕೂ ತಂಪಾಕತಿ ಮತ್ತು ಅವ್ರ ಆರೋಗ್ಯದ ದೃಷ್ಟಿಯೊಳಗೂ ಕೂಡ ಒಂದು ಒಳ್ಳೇದಾಕತಿ ಅಂತ ಭಾವಿಸಿ ಅವತ್ತು ನಾನು ಮೂಸಂಬಿ ಜ್ಯೂಸನ್ನು ಮಾಡಿಕೊಟ್ಟ ನಂತರದೊಳಗೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಒಂದು ಅರ್ಧ ತಾಸು ರೆಸ್ಟನ್ನು ಮಾಡಿ ಸಾಯಂಕಾಲ ಮನೆಯವ್ರು ಬರಬೇಕಾದ್ರೆ ಫೋನ್ ಹಚ್ಚಿದ್ರು. ಏನಂತಂದ್ರೆ ಕಾಯಿಪಲ್ಯ ಏನಾರ ಬೇಕೇನ, ಮಾರ್ಕೆಟಿಗೆ ಹೊಂಟೇನಿ ಅಂತೇಳಂದು. ಹೌದು, ಕಾಯಿಪಲ್ಯ ಕೂಡ ತೀರಿತ್ತು, ಕಾಯಿಪಲ್ಯ ತೊಗೊಂಡು ಬರ್ರಿ ಅಂತ ಹೇಳಿದ್ನಿ. ಅವ್ರು ಗೊತ್ತಲ್ಲ ಗಂಡ್ಮಕ್ಳು ದಗದು ಹೆಂಗೆ ಇರ್ತತಿ ಅಂತೇಳಂದು. ಸೊ ಎಲ್ಲ ಗಂಡ್ಮಕ್ಳಿಗೂ ಅಂತ ಹೇಳಕತ್ತಿಲ್ಲ, ಆದ್ರೆ ನಮ್ಮ ಮನೆಯಾಗಿನ ಗಂಡ್ಮಕ್ಳಿಗೆ ಸ್ವಲ್ಪ ಏನಂತಂದ್ರೆ ಸ್ವಲ್ಪ ತೊಗೊಂಡು ಬರ್ರಿ ಅಂದ್ರೆ ತೆಕ್ಕಿ ಗಂಟ್ಲೆ ತಂದು ಒಗೆಯೋಂಥದ್ದು. ಹಂಗಂತೇಳಂದು ಏನು ತಂದಾರಪ್ಪ ಅಂತಂದ್ರೆ ಒಂದಿಷ್ಟು ಟೊಮೆಟೊ, ಹಂಗೆ ಸೌತೆಕಾಯಿ, ಗಜ್ರಿ ಮತ್ತು ಪಾಲಕ, ಈ ರೀತಿ ಎಲ್ಲ ಕಾಯಿಪಲ್ಯಗಳು ತೊಗೊಂಡು ಬಂದಿದ್ರು. ತಂದದ್ದು ಯಾವುದು ವೇಸ್ಟ್ ಅಂತೂ ಆಗಂಗಿಲ್ಲ, ಮಕ್ಕಳದಾರ. ಸೊ ಮನೆಯೊಳಗೆ ನಾನು ಅಡುಗೆ ಮಾಡೋದ್ರಿಂದ ಎಲ್ಲ ಖಾಲಿನ ಆಕೈತಿ. ಇನ್ನು ತಂದಂಥ ತರಕಾರಿಯನ್ನು ನಾನು ಆಗಿಂದಾಗ ತೊಳ್ಕೊಂಡು ಇದನ್ನು ಮಾಡುವಷ್ಟು ನನಗೆ ಮುಂಜಾನೆ ಏನಿರ್ತೈತಿ, ಭಾಳ ಕೆಲಸದ ಒತ್ತಡ ಭಾಳ ಇರ್ತೈತಿ. ಯಾಕಂತಂದ್ರೆ 4 ಮಕ್ಕಳು ಡಬ್ಬಿ ಕಟ್ಟೋದಂತಂದ್ರೆ ಅದು ಹಗರಾಣಿ ಕೆಲಸ ಅಂತೂ ಅಲ್ಲ. 4 ಮಕ್ಕಳು ಡಬ್ಬಿ ಕಟ್ಟಿದ ನಂತರದೊಳಗೆ ಕೆಲಸ ಮುಂಜಾನೆ ಇಷ್ಟು ಟೆನ್ಷನ್ ಇರ್ತತಿಲ್ಲ ನನ್ನ ತಲೆಗೆ, ಭಾಳ ಟೆನ್ಷನ್ ಇರ್ತೈತಿ. ಆ ಸಮಯದೊಳಗೆ ಯಾವ್ದಾರ ಫೋನ್ ಬಂದರೂ ಕೂಡ ನನಗೆ ಅಷ್ಟು ಕಿರಿಕಿರಿ ಅನಿಸ್ತಿರ್ತೈತಿ. ಆವಾಗೆಲ್ಲ ಇವನ್ನ ತೊಳ್ಕೊತ ಕುಂಡ್ರೋದು ಹೆಂಚ್ಕೊತ ಕುಂಡ್ರೋದು ಆಗೋದಿಲ್ಲ ಅಂತಂದು ನಾ ಏನು ಮಾಡ್ತೀನಿ, ಕಾಯಿಪಲ್ಯ ಸಂತಿ ಯಾವಾಗ ಮಾಡಿರ್ತೇನಲ್ಲ ಆವಾಗ ತಂದು ರಾತ್ರಿ ಅದನ್ನು ಚೆನ್ನಾಗಿ ನೀರಿಗೆ ಹಾಕಿ ನೀರಿನಾಗ ಉಪ್ಪು ಒಗೆದು ಒಂದು 15ರಿಂದ 20 ನಿಮಿಷ ನೆನೆ ಇಡ್ತೀನಿ. ನೆನೆ ಇಟ್ಟು ಅವ್ನು ಚೆನ್ನಾಗಿ ತಿಕ್ಕಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ರಾತ್ರಿ ಎಡಿ ಆ ನೀರಿನಾಗಿನ ತೆಗೆದು ಕಾಯಿಪಲ್ಯ ಬಟ್ಟೆ ಮ್ಯಾಗ ಹಾಕಿ ಆ ಬಟ್ಟೆ ನೀರನ್ನೆಲ್ಲ ಹೀರ್ಕೊಳ್ಳಂಗೆ ರಾತ್ರಿ ಮುಂಜಾನೆ ಮಟ್ಟ ಬಿಡ್ತೀನಿ. ಬಿಟ್ಟ ನಂತರದೊಳಗೆ ಮುಂಜಾನೆ ಎಲ್ಲ ಏನಾಗಿರ್ತಾವ ಪೂರ ಒಣಗಿರ್ತಾವಲ್ಲ, ಆ ಒಂದು ಸಂದರ್ಭದೊಳಗೆ ತೆಗೆದು ಅವನ್ನ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಎತ್ತಿ ಫ್ರಿಜ್ನಾಗ ಇಟ್ಕೋತೀನಿ. ಹಿಂಗೆ ಮಾಡೋದ್ರಿಂದ ತರಕಾರಿ ಕೂಡ ಏನಾಕತಿ, ಅದಕ್ಕೆ ಔಷಧ ಭಾಳ ಹೊಡೆದಿರ್ತಾರೆ, ಅದು ಕೂಡ ಸ್ವಚ್ಛ ಆಕೈತಿ. ಮತ್ತು ಒಂದು ವಾರ ಗಂಟ್ಲೆ ನಾವು ಇಟ್ಕೊಂಡು ಬಳಸಾಕು ಕೂಡ ಏನಾಕತಿ, ಅನುಕೂಲ ಆಕೈತಿ. ಸೊ ನೋಡ್ರಿ ಇಲ್ಲೇ ಗಜ್ರಿ ತಿನ್ನಿಸೋದ್ರಿಂದ ಮಕ್ಕಳ ಕಣ್ಣಿಂದ ಒಂದು ಸಮಸ್ಯೆ ಕಡಿಮೆ ಆಕೈತಿ. ಈಗಿನ ಮಕ್ಕಳಿಗಂತೂ ಮೊಬೈಲ್ ನೋಡೋದ್ರಿಂದ
ಕಣ್ಣಿನ ಸಮಸ್ಯೆ ಮತ್ತು ಟಿ ವಿ ನೋಡೋದ್ರಿಂದ ಲ್ಯಾಪ್ಟಾಪ್ ನೋಡೋದ್ರಿಂದ ಸಮಸ್ಯೆಗಳು ಭಾಳ ಆಗತ್ತವು. ಅದಕ್ಕಾಗಿ ದಯವಿಟ್ಟು ನಿಮ್ಮ ಮನೆಯೊಳಗೆ ಮಕ್ಕಳಿದ್ರೆ ಹೆಚ್ಚು ಅವಕ್ಕೆ ಸೌತೆಕಾಯಿ ಮತ್ತು ಗಜ್ಜರಿ ಇಂಥವು ತಿನ್ನಾಕ ಕೊಡ್ರಿ. ಅವನ್ನ ಪಲ್ಯ ಮಾಡಿ ಬೇಸೆ ತಿನ್ನಿಸೋದ್ರಕ್ಕಿಂತ ಹಸಿವನ್ನ ತಿನ್ನಾಕ ಕೊಟ್ರೆ ಹಲ್ಲು ಕೂಡ ಸ್ಟ್ರಾಂಗ್ ಇರ್ತಾವೆ ಮತ್ತು ಆ ಮಕ್ಕಳಿಗೂ ಕೂಡ ಆರೋಗ್ಯದ ದೃಷ್ಟಿಯೊಳಗೆ ಒಂದು ಬಹಳ ಬೆನಿಫಿಟ್ ಆಕತಿ ಅಂತ ಹೇಳ್ತಾ. ಸೊ ನೋಡ್ರಿ, ಇಲ್ಲೇ ತಂದಂಥ ತರಕಾರಿ ಎಲ್ಲನೂ ಕೂಡ ನಾ ಏನು ಮಾಡೀನಿ, ರಾತ್ರಿ ಬಟ್ಟೆ ಮ್ಯಾಗ ಹಾಸಿಟ್ಟೀನಿ. ಇನ್ನು ರಾತ್ರಿ ಊಟದ ಸಮಯ, ಊಟಕ್ಕೆ ಭಾಳ ಏನು ಮಾಡಿರಲಿಲ್ಲ, ಮುಂಜಾನೆ ಅಂತೂ ಚಪಾತಿ ಆಗಿತ್ತು. ಸೊ ರಾತ್ರಿ ಸೌತಿ ಬೀಜ, ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಸೌತಿ ಬೀಜ ಮಾಡಿರ್ತೀವಿ, ಅದ್ರ ಹುಗ್ಗಿ ಮಾಡಿ ಅನ್ನ ಸಾರ ಊಟ ಮಾಡಿ ಮಕ್ಕೊಂಡ್ವಿ. ಮತ್ತು ನಾಳೆ ಭೇಟಿ ಹಾಕೀನಿ. ಥ್ಯಾಂಕ್ ಯು.